ಯಾವ ರೀತಿಯಾಗಿ ಯುದ್ಧದ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ. ಇನ್ನು ಇರಾಕ್ನ ಬಾಗ್ದಾದ್ನಲ್ಲಿ ಭಾರೀ ಹಿಂಸಾಚಾರ. ಅಮೆರಿಕ ರಾಯಭಾರ ಕಚೇರಿ ಮೇಲೆ ದಾಳಿಗೆ ಯತ್ನ ಆಗಿದೆ. ರಾಯಭಾರ ಕಚೇರಿಗೆ ಬುಲ್ಡೋಸರ್ ಅನ್ನು ನುಗ್ಗಿಸಲು ಯತ್ನವನ್ನ ಪಡಲಾಗಿದೆ. ಪ್ರತಿಭಟನಾಕಾರರ ಮೇಲೆ ಭದ್ರತಾ ಪಡೆ ಫೈರಿಂಗ್ ಅನ್ನ ಮಾಡಿದೆ ಅನ್ನೋದು ಗೊತ್ತಾಗ್ತಿದೆ. ಇರಾಕ್ನ ಭದ್ರತಾ ಪಡೆಯಿಂದ ಅಶ್ರುವಾಯು ಪ್ರಯೋಗ ಆಗಿದೆ. ಅಲ್ಲಿನ ಹಿಂಸಾಚಾರ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಅಮೆರಿಕದ ರಾಯಭಾರಿ ಕಚೇರಿಯನ್ನೇ ಧ್ವಂಸ ಮಾಡೋದಕ್ಕೆ ಇಲ್ಲಿ ಯತ್ನಿಸಲಾಗಿದೆ. ಇರಾಕ್ನ ಬಾಗ್ದಾದ್ನಲ್ಲಿ ಭಾರೀ ಹಿಂಸಾಚಾರ ಭುಗಿಲೆದ್ದಿದೆ. ಅಮೆರಿಕ ರಾಯಭಾರಿ ಕಚೇರಿ ಮೇಲೆ ದಾಳಿಗೆ ಯತ್ನವನ್ನ ಪಡಲಾಗಿದೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಕಾರ್ಯಾಚರಣೆಯನ್ನು ನಡೆಸಿದ್ದು, ಬಾಂಬ್ ದಾಳಿಯಾಯಿತು, ಕ್ಷಿಪಣಿ ದಾಳಿಯಾಯಿತು. ನೂರಾರು ಜನ ಪ್ರಾಣ ಕಳ್ಕೊಂಡ್ರು, ಮಕ್ಕಳು ಬಲಿಯಾದ್ರು. ಪ್ರತಿಕಾರವನ್ನ ತೀರಿಸ್ಕೋತೀವಿ ಅಂತ ಹೇಳಿ ಒಂದು ಕಡೆ ಇರಾನ್ ವಾಗ್ದಾನವನ್ನ ಮಾಡಿದೆ. ಪ್ರತಿಕಾರದ ಕಿಚ್ಚು ಹೊತ್ತಿ ಉರಿತಾ ಇದೆ. ಈಗಾಗಲೇ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಮೇಲೆ ಅಟ್ಯಾಕ್ ಅನ್ನು ಮಾಡಲಾಗ್ತಾ ಇದೆ. ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾನೆ ಇದೆ. ಯಾವ್ಯಾವ ದೇಶಗಳನ್ನ ಟಾರ್ಗೆಟ್ ಮಾಡಿದ್ದಾರೋ ಆ ದೇಶಗಳಲ್ಲಿ ವಾಸಿಸ್ತಾ ಇರುವಂತಹ ನಿವಾಸಿಗಳು ಮತ್ತು ಬೇರೆ ದೇಶಗಳಿಂದ ಬಂದು ನೆಲೆ ಕಂಡುಕೊಂಡಿರುವವರು ಇದೀಗ ಆತಂಕದ ಪರಿಸ್ಥಿತಿಯಲ್ಲಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಇದೆಯಲ್ಲ, ಇದು ನಿನ್ನೆ ಮೊನ್ನೆಯದಲ್ಲ. ಆದರೆ ಸದ್ಯಕ್ಕಾಗ್ತಾ ಇರುವಂತಹ ಬೆಳವಣಿಗೆಗಳಂತೂ ಮುಂದೆ ಏನಾಗುತ್ತೆ ಅನ್ನೋ ಭೀತಿಯನ್ನ ಹುಟ್ಟಿಸಿರುವುದಂತೂ ಸತ್ಯ. ಈಗಾಗಲೇ ಇರಾನ್ನ ಸುಪ್ರೀಂ ಲೀಡರ್ ಖಮನೈ ಹತ್ಯೆಯಾಗಿದೆ. ಆತನನ್ನ ಹತ್ಯೆ ಮಾಡಲಾಗಿದೆ, ಅಧಿಕೃತ ಆಗಿದೆ. ಆತನ ಜೊತೆಗೆ ಮಗಳು, ಅಳಿಯ, ಮೊಮ್ಮಗನ ಸಾವಾಗಿದೆ. ಒಂದಷ್ಟು ಮಂದಿ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರೆ, ನಮ್ಮ ಪರಮೋಚ್ಚ ನಾಯಕನನ್ನ ನೀವು ಹತ್ಯೆ ಮಾಡಿದ್ದೀರಿ, ಇದಕ್ಕೆ ಬೆಲೆ ತೆರಲೇಬೇಕಾಗುತ್ತೆ ಅಂತ ಹೇಳಿ ಇರಾನ್ ಎಚ್ಚರಿಕೆಯನ್ನ ಕೊಟ್ಟು ತನ್ನ ದಾಳಿಯನ್ನ ಮುಂದುವರಿಸಿದೆ.